Hello everyone, welcome to Najia Forum. ಇವತ್ತು ನಾನು 2023 ಕ್ವಶನ್ ಪೇಪರನ್ನು ತಂದಿದ್ದೀನಿ. ಅದು ಪರ್ಟಿಕ್ಯುಲರ್ ಯಾವುದಪ್ಪ ಅಂತಂದರೆ ಎಜುಕೇಷನಲ್ ಸೈಕಾಲಜಿ. ಇದನ್ನು ಪೇಪರ್ 1ದವರು ಕೂಡ ನೋಡ್ಬೋದು, ಪ್ಲಸ್ ಪೇಪರ್ 2ದವರು ಕೂಡ ನೋಡ್ಬೋದು. ಯಾಕಪ್ಪ ಅಂತಂದರೆ ಸಿಲೆಬಸ್ ಇಬ್ಬರಿಗೂ ಕೂಡ ಸೇಮ್ ಅದ, ಒಂದು ಸ್ವಲ್ಪ ವೇರಿಯೇಷನ್ ಇರ್ತದೆ, ಬಟ್ ಮೆಜಾರಿಟಿ ದೇ ಆರ್ ಬೋತ್ ಸೇಮ್. ದ್ಯಾಟ್ಸ್ ವೈ ನೀವು ಏನು ಮಾಡ್ಬೋದು, ಪೇಪರ್ 1 ಮತ್ತು ಪೇಪರ್ 2 ಎರಡು ಕೂಡ ಇಲ್ಲಿ ನೋಡ್ಬೋದು. ನಾನು ಹಿಂದಿನ ಕ್ವಶನ್ ಪೇಪರ್ನಲ್ಲಿ ಕನ್ನಡ ಮತ್ತು ಇಂಗ್ಲೀಷನ್ನು ಸಾಲ್ವ್ ಮಾಡಿದ್ದೆ, ಅದನ್ನೇ ಹೇಳಿದ್ದೆ ನಾನಿಲ್ಲಿ. ಗದ್ಯ ಭಾಗ ಮತ್ತು ಗದ್ಯ ಭಾಗಕ್ಕೆ ಎಷ್ಟು ಕೊಟ್ಟಿದ್ರಪ್ಪ ಅಂತಂದರೆ ಅವರು ಗದ್ಯ 8 ಅಂಕಗಳು, ಪದ್ಯಕ್ಕೆ 7 ಅಂಕಗಳು, 5 ಅಂಕ ಗ್ರಾಮರ್ 5 ಅಂಕ, ಹೌದಾ. ಆಮೇಲೆ ಪೆಡಗೋಜಿ 5 ಕ್ವಶನ್ಸ್ ಇದ್ವು, ಪ್ಲಸ್ ಕನ್ನಡ ಕಲಿಕೆ ಇರಬಹುದು ಅಥವಾ ಇಂಗ್ಲೀಷ್ ಕಲಿಕೆ ಇರಬಹುದು, ಅದಕ್ಕಾಗಿ 5 ಕ್ವಶನ್ಸ್. ಈ ರೀತಿಯಾಗಿ ಮಾರ್ಕ್ಸ್ ಇದ್ದಿದ್ದು ಡಿಸ್ಟ್ರಿಬ್ಯೂಷನ್ ಆಗಿದ್ದು. ಇದೇ ರೀತಿಯಾಗಿ ಕನ್ನಡ ಕೂಡ ಸೇಮ್ ಡಿಸ್ಟ್ರಿಬ್ಯೂಷನ್ ಆಗಿತ್ತು ಮಾರ್ಕ್ಸ್. ಅದೇ ರೀತಿಯಾಗಿ ಇಂಗ್ಲೀಷ್ ಕೂಡ ಸೇಮ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡಿದ್ವಿ ನಾವು. ಸೊ ಇವತ್ತು ನಾವು ಸೈಕಾಲಜಿ ಯಾವ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅದ, ಯಾವ ರೀತಿ ಕ್ವಶನ್ಸನ್ನು ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ಡೀಟೇಲ್ ಆಗಿ ನೋಡೋಣ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ ನಾನು ಶಾರ್ಟ್ಕಟ್ ಯೂಸ್ ಮಾಡ್ತಾ ಇದ್ದೀನಿ, ಡೈರೆಕ್ಟ್ ಆನ್ಸರನ್ನು ಹೇಳ್ತಾ ಹೋಗ್ತೀನಿ. ಯಾಕಪ್ಪ ಅಂತಂದರೆ ಇವಾಗ ಎಕ್ಸಾಮ್ ನಿಯರ್ ಅದೇ, ನಮ್ಮಲ್ಲಿ ಟೈಮ್ ಇಲ್ಲ ಇವಾಗ. ಸೊ ನಾವು ಎಷ್ಟು ಫಾಸ್ಟ್ ಆಗ್ತದೆ ಅದನ್ನು ಕ್ಯಾಚ್ ಮಾಡ್ಕೋತೀವೋ ಅಷ್ಟು ನಮಗೇನಾಗ್ತದೆ, ಹೆಲ್ಪ್ ಆಗ್ತದೆ ಎಕ್ಸಾಮಿನೇಷನ್ಗೆ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ. ಎಜುಕೇಷನಲ್ ಸೈಕಾಲಜಿ, ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ. ಒಂದು ಮಗುವು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ. ಇದು ಪ್ರತಿನಿಧಿಸುವ ತತ್ವ ಯಾವುದು ಅಂತ ಕೇಳ್ತಾ ಇಲ್ಲಿ. ಇದು ಕೇಂದ್ರ ಪರಿಧಿ ಅಭಿಮುಖ ತತ್ವ. ಶಿರಪಾದಾಭಿಮುಖ ಬೇರೆ, ಶ್ರೇಣೀಕೃತ ಬೇರೆ ಆಗ್ತದೆ, ದೈಹಿಕ ಬೇರೆ ಆಗ್ತದೆ. ಕೇಂದ್ರ ಪರಿಧಿ ಅಭಿಮುಖವಾಗ್ತದೆ. ಶೈಶವಾದಿಯಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವ ಪ್ರಕ್ರಿಯೆ ನಾವೇನಂತ ಕರಿತೀವಿ, ಮನೋಭಾವ ಅಂತ ಕರಿತೀವಿ. ಮನೋಭಾವ. ಕಾಲಮ್ ಎ ಅನ್ನು ಕಾಲಮ್ ಬಿ ನೊಂದಿಗೆ ಹೋಲಿಸಿ. ಇದು ಸ್ವಲ್ಪ ಡಿಫಿಕಲ್ಟಿ ಅನಿಸ್ತದೆ. ಇದು ಕಾಲಮ್ ಎ ಮತ್ತು ಕಾಲಮ್ ಬಿ ನೊಂದಿಗೆ ಹೋಲಿಸಿ. ಸಂವೇದನಾಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ಸಂವೇದನಾಗತಿ ಹಂತ ಏನು ಬರ್ತದೆ, ವಸ್ತು ಶಾಶ್ವತವಾಗಿರ್ತದೆ. ಕಾರ್ಯಪೂರ್ವ ಹಂತ ಇದು ಭಾಷಾ ಬೆಳವಣಿಗೆ ಸಹಾಯವನ್ನು ಮಾಡ್ತದೆ. ಮೂರ್ತ ಕಾರ್ಯಗಳ ಹಂತ ತಾರ್ಕಿಕ ಆಲೋಚನೆಗೆ. ಔಪಚಾರಿಕ ಕಾರ್ಯಗಳ ಹಂತ ಸಮಸ್ಯೆ ಪರಿಹಾರಕ್ಕೆ ಸಹಾಯವನ್ನು ಮಾಡ್ತದೆ. ಮಕ್ಕಳು ತಮ್ಮ ಅಸಮರ್ಥ ಪೋಷಕರಿಗಿಂತ ಉತ್ತಮವಾಗಿರಬಹುದು. ಇದನ್ನು ತಿಳಿಸುವ ಅನುಶಯ ಸಿದ್ಧಾಂತ. ಪ್ರತಿಗಮನ ನಿಯಮ. ವ್ಯತ್ಯಾಸ ನಿಯಮ ಇಲ್ಲಿ ಹೊಂದಾಣಿಕೆ ಆಗಂಗಿಲ್ಲ, ಸಾಮ್ಯತೆ ನಿಯಮ ಆಗಂಗಿಲ್ಲ. ಸೊ ಇಲ್ಲಿ ಹೊಂದಾಣಿಕೆ ಆಗುವುದು ಪ್ರತಿಗಮನ ನಿಯಮ. ಹೌದು. ನೆಕ್ಸ್ಟ್, ಮಕ್ಕಳ ಸಾಮಾಜಿಕ ವಿಕಾಸಕ್ಕೆ ಸಹಾಯ ಮಾಡುವ ಚಟುವಟಿಕೆಗಳು. ಸಾಮಾಜಿಕ ವಿಕಾಸಕ್ಕೆ ಮಕ್ಕಳಿಗೆ ಗುಂಪು ಆಟಗಳು, ಸಾಂಸ್ಕೃತಿಕ ಚಟುವಟಿಕೆಗಳು ಹೆಚ್ಚಿನ ಸಹಾಯವನ್ನು ಮಾಡುತ್ತವೆ. ಮಕ್ಕಳು ಮತ್ತು ಹದಿಹರೆಯವರು ವಯಸ್ಕರ ಮಾತನ್ನು ಕೇಳುತ್ತಾರೆ, ಏಕೆಂದರೆ ವಯಸ್ಕರು ಅವರಿಗೆ ತಮ್ಮ ಮಾತನ್ನು ಕೇಳಲು ಹೇಳುತ್ತಾರೆ. ಇದು ಕೋಲ್ಸ್ಬರ್ಗ್ರವರ ನೈತಿಕ ವಿಕಾಸದಡಿಯಲ್ಲಿ ಉದಾಹರಣೆಯಾಗಿರುವುದು. ಶಿಕ್ಷೆ ಮತ್ತು ವಿಧೇಯತೆಗೆ ಒಂದು ಉದಾಹರಣೆಯಾಗಿದೆ. ಅದಕ್ಕೆ ಉದಾಹರಣೆ ಆಗ್ತೈತೆ ಇದು ಶಿಕ್ಷೆ, ವಿಧೇಯತೆ ಅಥವಾ ಸಂಬಂಧ ಮತ್ತು ಅನುಸರಣೆ. ಈ ಆಡತ್ರೊಳಗೆ ಒಂದು ಬರ್ತದೆ. ಇದು ಮೇ ಬಿ ಗ್ರೇಸ್ ಮಾರ್ಕ್ಸ್ಗಳನ್ನ ಕೊಟ್ಟಿದ್ದಾರೆ ಈ ಕ್ವಶನಿಗೆ ಅವರು 2023ರಲ್ಲಿ. ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕುತ್ತಿದೆ. ಪಿಯಾಜೆರವರ ಪ್ರಕಾರ ಮಗು ಈ ಕೆಳಗಿನ ಹಂತಕ್ಕೆ ಸೇರಿದೆ. ಸಂವೇದನಾಗತಿ ಹಂತಕ್ಕೆ ಮಗು ಇದ್ದುದು ಸೇರಿದೆ. ಈ ಒಂದನ್ನು ಹೊರತುಪಡಿಸಿ ಇವು ಉತ್ತಮ ಚರ್ಚೆಯ ಮಾನದಂಡಗಳು. ಯಾವುವು?
ಚರ್ಚೆಯ ಸಮಯದಲ್ಲಿ ಶಿಕ್ಷಕರು ಒಬ್ಬ ಅಥವಾ ಒಬ್ಬರು ವಿದ್ಯಾರ್ಥಿಗಳು ಪ್ರಬಲರಾಗುವಂತೆ ಮಾಡಬಹುದು. ಇದು ಹೊರತುಪಡಿಸಿ ಉತ್ತಮ ಚರ್ಚೆ ಮಾನದಂಡಗಳು. ಚರ್ಚೆ ವಿಷಯವಂತರಾಗಬಾರದು. ಆರೋಗ್ಯಕರ ಚರ್ಚೆಯಾಗಿರಬೇಕು. ಈ ಕಾರಣದಿಂದ ಒಬ್ಬ ವಿದ್ಯಾರ್ಥಿ ಮಾತನಾಡಲು ಅವಕಾಶ ಇಡಬೇಕು. ನೆಕ್ಸ್ಟ್ ಪಾಠಕ್ಕೆ ಪೀಠಿಕೆಯನ್ನು ನೀಡುವ ಉದ್ದೇಶ ಎದಕ್ಕಪ್ಪ ಅಂತಂದರೆ ವಿದ್ಯಾರ್ಥಿಗಳು ಪೂರ್ವಜ್ಞಾನನ ಬಳಸಲಿಕ್ಕೆ ಪೀಠಿಕೆಯನ್ನು ಕೊಡ್ತೀವಿ ನಾವು. ಅದರ ಜೊತೆಗೆ ಕಲಿಕೆಯ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸಲಿಕ್ಕೆ ನಾವು ಪೀಠಿಕೆಯನ್ನು ಕೊಡ್ತೀವಿ. ಬೋಧನೆ ಮತ್ತು ಕಲಿಕೆ ಪ್ರಕ್ರಿಯೆಯನ್ನು ಉತ್ತಮಪಡಿಸುವ ಮೌಲ್ಯಮಾಪನ ರೂಪನಾತ್ಮಕ ಮೌಲ್ಯಮಾಪನ. ತರಗತಿಯಲ್ಲಿ ಘಟಕ ಪರೀಕ್ಷೆಯನ್ನು ಮಾಡುವುದು ಇದರ ಉದ್ದೇಶವಲ್ಲ. ಯಾವುದು ವಿದ್ಯಾರ್ಥಿಗಳ ಮುಂದಿನ ತರಗತಿಗೆ ಬಡ್ತಿ ನೀಡುವುದು ಘಟಕ ಪರೀಕ್ಷೆಯ ಉದ್ದೇಶ ಅಲ್ಲ. ಈ ಉದ್ದೇಶಕ್ಕೆ ಸಂಬಂಧಿಸಿದ ಹೆಚ್ಚು ಪ್ರಶ್ನೆಗಳಿದ್ದರೆ ಪರೀಕ್ಷೆ ಕ್ಲಿಷ್ಟಕರವಾಗುತ್ತೆ. ಅನ್ವಯ ಪ್ರಶ್ನೆಗಳಿದ್ದರೆ ಪರೀಕ್ಷೆ ಕ್ಲಿಷ್ಟಕರವಾಗುತ್ತೆ. ಅಪ್ಲೈಡ್ ಕ್ವಶನ್ಸ್ ಇದ್ದಪ್ಪ ಅಂತಂದ್ರೆ ಕ್ಲಿಷ್ಟಕರವಾಗುತ್ತೆ. ವಿದ್ಯಾರ್ಥಿಗಳು ಜ್ಞಾನವನ್ನು ಅನ್ವಯ ಮಾಡಿಕೊಳ್ಳುವಂತೆ ಮಾಡುವ ಬೋಧನೆಯ ಹಂತ ವಿಸ್ತಾರಗೊಳಿಸು. ಸಮಗ್ರ ಮೌಲ್ಯಮಾಪನದಲ್ಲಿ ಸಮಗ್ರ ಎಂಬುದನ್ನು ಒಳಗೊಂಡಿರುತ್ತದೆ. ವಿವಿಧ ರೀತಿಯ ಬೋಧನಾ ವಿಧಾನಗಳನ್ನು ಸಮಗ್ರ ಮೌಲ್ಯಮಾಪನ ಒಳಗೊಂಡಿರುತ್ತದೆ. ಒಬ್ಬ ಶಿಕ್ಷಕ ತರಗತಿಯಲ್ಲಿ ವಿವಿಧ ಬೋಧನಾ ವಿಧಾನಗಳನ್ನು ಬಳಸುತ್ತದೆ, ಆದರೆ ಅವನ್ನು ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಿದ್ದಾರೆ. ವೈಯಕ್ತಿಕ ಭಿನ್ನತೆಗಳು. ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಮಾಹಿತಿ ಪಡೆಯಬೇಕು ಎಂಬುದನ್ನು ಪ್ರತಿಪಾದಿಸುವ ಕಲಿಕೆಯ ನಿಯಮ ಪರಿಣಾಮ ನಿಯಮ. ಪರಿಣಾಮ ನಿಯಮ ಏನು ಹೇಳ್ತಿತ್ತಪ್ಪ ಅಂತಂದರೆ ಪರೀಕ್ಷೆ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಏನು ಮಾಡಬೇಕು, ರಿಸಲ್ಟನ್ನು ತಗೋಬೇಕು. ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಶಾಶ್ವತ ಬದಲಾವಣೆಗಳನ್ನು ಉಂಟು ಮಾಡುವ ಕಲಿಕೆ ಪ್ರಯತ್ನ ಮತ್ತು ದೋಷ ಕಲಿಕೆ, ಪ್ರಮಾದ ದೋಷ ಕಲಿಕೆ ಅಥವಾ ಪ್ರಯತ್ನ ದೋಷ ಕಲಿಕೆ ಅಂತಲೂ ಕರಿತೀವಿ ನಾವು. ಮಾದರಿ ನಿರ್ಮಾಣ, ವೀಕ್ಷಣೆ, ಅನುಕರಣೆ ಇವು ಕೆಳಗಿನ ಕಲಿಕೆಯ 3 ಮುಖ್ಯ ಅಂಶಗಳು. ಸಾಮಾಜಿಕ ಕಲಿಕೆ. ಒಬ್ಬ ಶಿಕ್ಷಕ ಶಾಲೆಗೆ ಮಗುವನ್ನು ದಾಖಲು ಮಾಡಿಕೊಳ್ಳುವಾಗ ಮಗುವಿನ ವಯಸ್ಸಿಗೆ ಬಗ್ಗೆ ವಿಚಾರಣೆ ಮಾಡುತ್ತಿದ್ದಾರೆ, ಆದರೆ ಈ ಕೆಳಗಿನ ಅಂಶಕ್ಕೆ ಆದ್ಯತೆಯನ್ನು ನೀಡುತ್ತಿದ್ದಾರೆ. ಪರಿಪಕ್ವತೆಗೆ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಕೆಳಗಿನವುಗಳಲ್ಲಿ ಅನುವಂಶೀಯತೆಯ ನಿಯಂತ್ರಣದಲ್ಲಿದ್ದು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದಪ್ಪ ಅಂತಂದರೆ ಬುದ್ಧಿಶಕ್ತಿ ಮತ್ತು ಪರಿಪಕ್ವತೆ. ಅಭಿಪ್ರೇರಣೆ ಅವಲಂಬಿತವಾಗಿರುವ ಈ ಅಂಶದ ಮೇಲೆ ಅವಶ್ಯಕತೆ ಹೆಚ್ಚಾಗಿರ್ತದೆ. ಒಂದು ಪರೀಕ್ಷೆ ಏನನ್ನು ಪರೀಕ್ಷಿಸಬೇಕು ಅದನ್ನು ಪರೀಕ್ಷಿಸಿದರೆ ಅದು ಪರೀಕ್ಷೆ ಒಳಗೊಂಡಿರುವ ಲಕ್ಷಣ ಸಮಂಜಸತೆ. ADHD ಯೊಂದಿಗೆ ಸಂಬಂಧಿಸಿದ ವರ್ತನೆ ಅಂದರೆ ಸಾಮಾಜಿಕ ಸನ್ನಿವೇಶಕ್ಕೆ ಬದ್ಧರಾಗುವುದು. 4 ವರ್ಷದ ಮಗು ಉತ್ತಮ ಕವನ ಬರೆಯುವುದು ಇದರ ಸಂಕೇತ ಪ್ರತಿಭಾನ್ವಿತ ಇಂಟೆಲಿಜೆನ್ಸ್. ಈ ಕೆಳಗಿನವುಗಳಲ್ಲಿ ತಾರುಣ್ಯಾವಸ್ಥೆ ವಿಕಾಸ ಸಂಬಂಧ ಕಾರ್ಯ. ನಾಯಕತ್ವ ಗುಣಗಳನ್ನು ಬೆಳೆಸುವುದು ತಾರುಣ್ಯಾವಸ್ಥೆಯ ಒಂದು ವಿಕಾಸ ಸಂಬಂಧ ಕಾರ್ಯ. ಅದು ಸೈಕಲ್ ಚಲಾಯಿಸುವುದನ್ನು ಕಲಿತ ನಂತರ ಬೈಕ್ ಚಲಾಯಿಸುವುದು ಸುಲಭವಾಗುತ್ತದೆ. ಇದಕ್ಕೆ ಕಾರಣ ಕಲಿಕೆ ಧನಾತ್ಮಕ ವರ್ಗಾವಣೆ ಆಗ್ತದೆ. ಕಲಿಕೆ ಒಂದರಿಂದ ಒಂದಕ್ಕೆ ಏನಾಗ್ತದೆ, ಧನಾತ್ಮಕ ವರ್ಗಾವಣೆಯನ್ನು ಕಾಣ್ತದೆ. ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯ ವಿದ್ಯಾರ್ಥಿಗಳು ಒಂದು ಸಾಮಾನ್ಯ ಗುರಿಯನ್ನು ತಲುಪಲು ಯೋಜನೆಯು ವಿವಿಧ ಭಾಗಗಳನ್ನು ಮಾಡುವ ಮೂಲಕ ಸಹಕರಿಸುವ ತರಗತಿ ಜಿಗ್ಸಾ ತರಗತಿ. ವಿಭಿನ್ನ ಸಾಂಸ್ಕೃತಿಕ ಹಿನ್ನೆಲೆಯ ವಿದ್ಯಾರ್ಥಿಗಳು ಒಂದೇ ಸಾಮಾನ್ಯ ಗುರಿಯನ್ನು ತಲುಪಲು ಯೋಜನೆ ಮಾಡುವ ವಿವಿಧ ಭಾಗಗಳನ್ನು ಮಾಡುವ ಒಂದು ಸಹಕರಿಸುವ ತರಗತಿ. ಸಾಮಾನ್ಯೀಕರಣಗೊಳಿಸುವ ಸಾಮರ್ಥ್ಯ ಸಾಮಾನ್ಯವಾಗಿ ಈ ರೀತಿಯ ವಿಕಾಸದ ಲಕ್ಷಣ, ಬೌದ್ಧಿಕ ವಿಕಾಸದ ಒಂದು ಲಕ್ಷಣ. ಈ ಕೆಳಗಿನ ಸಾಮರ್ಥ್ಯ ಹೊಂದಿರುವ ವ್ಯಕ್ತಿಯನ್ನು ಸೃಜನಶೀಲ ವ್ಯಕ್ತಿ ಎಂದು ಪರಿಗಣಿಸಲಾಗುವುದು. ಹೊಸ ಆಲೋಚನೆಯನ್ನು ಬೆಳೆಸಿಕೊಳ್ಳುವಂಥ ವ್ಯಕ್ತಿಗೆ ನಾವೇನಂತ ಕರಿತೀವಿ, ಸೃಜನಶೀಲ ವ್ಯಕ್ತಿ ಅಂತ ಕರಿತೀವಿ. ಸ್ಮೃತಿಯ ಹಂತಗಳನ್ನು ಒಳಗೊಂಡ ಸರಿಯಾದ ಕ್ರಮ, ದಾಖಲಿಸುವಿಕೆ, ಧಾರಣೆ, ಸ್ಮರಣೆ, ಗುರುತಿಸುವಿಕೆ. ಇವಿಷ್ಟು ಏನಪ್ಪ ಅಂತಂದರೆ 30 ಎದುರು ಕ್ವಶನ್ಸ್ಪ ಅಂತಂದ್ರೆ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನದ ಕೆಲವೊಂದು ಪ್ರಶ್ನೆಗಳು. ಹೆಚ್ಚು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳನ್ನ ನೋಡಿದ್ರಪ್ಪ ಅಂತಂದ್ರೆ ಎಲ್ಲವೂ ಕೂಡ ಅಪ್ಲೈಡ್ ಕ್ವಶನ್ಸ್ ಇರ್ತಾವೆ. ಹೌದಾ, ನೀವು ಎಷ್ಟು ಕ್ವಶನ್ ಪೇಪರನ್ನು ನೋಡ್ತಾ ಹೋಗ್ತೀರಿ, ಅದರ ಆನ್ಸರ್ ಬರಿತೀರಿ. ಓಕೆ, ಥಿಯರಿ ಓದಿದರೆ ಇದರಲ್ಲಿ ಏನೂ ಯೂಸ್ ಇಲ್ಲ. ಓಕೆ, ಥಿಯರಿ ಓದಿದರೆ ಏನು ಅದರಿಂದ ಇದಾಗೋಂಗಿಲ್ಲ. ಬಟ್ MCQನ ಸಾಲ್ವ್ ಮಾಡ್ತಾ ಹೋಗಿದ್ದಪ್ಪ ಅಂತಂದರೆ ವಿ ಕ್ಯಾನ್ ಗೆಟ್ ಇಟ್ more ಮಾರ್ಕ್ಸ್. ಹೌದಾ, ಮತ್ತು ಅದನ್ನು ಏನು ಮಾಡಬೇಕು, ಅಪ್ಲೈಡ್ ಮಾಡಬೇಕು.
ನಾ ವಿದ್ಯಾರ್ಥಿಯಲ್ಲಿ ಇದ್ದರೆ ನಾ ಏನು ಮಾಡ್ತಾ ಇದ್ದೆ, ಅಥವಾ ಶಿಕ್ಷಕನ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಅದೇನು ಮಾಡಬೇಕು, ಅಪ್ಲೈಡ್ ಮಾಡಿಕೊಂಡು ನಾವು ಆನ್ಸರನ್ನು ಹೇಳಬೇಕಾಗ್ತದೆ. ಕೆಲವೊಂದು ಸಲ ಆನ್ಸರ್ಗಳು ನಮ್ಮ ದೃಷ್ಟಿಕೋನದಿಂದ ಬೇರೆ ಆಗಿರ್ತಾವೆ, ಮತ್ತೊಬ್ಬರ ದೃಷ್ಟಿಕೋನದಿಂದ ಬೇರೆ ಆಗಿರಬಹುದು ಕೂಡ. ನಾವು ಯಾವುದು ಸಮೀಪವಾಗಿರ್ತೈತಲ್ಲ ಅದನ್ನು ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಸೊ ನೀವು ಸೈಕಾಲಜಿ ಓದಬೇಕಪ್ಪ ಅಂದರೆ MCQ ಬುಕ್ಗಳನ್ನು ಓದುವುದು ಭಾಳಷ್ಟು ಉತ್ತಮ ಅಂತ ನಾನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನನ್ನ ನೋಟಿಫಿಕೇಷನ್ ನಿಮ್ಗೆ ಬರ್ತಾ ಹೋಗುತ್ತೆ. ಓಕೆ, ಧನ್ಯವಾದಗಳು.